ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಘೋಷಣೆ ಮಾಡಿದ್ರು. ಈಗ ಅದು ಫುಲ್ ಆಗಿದೆ. 2 ಲಕ್ಷ ಜನರಿಗೆ ಮಹಿಳಾ ಇಲಾಖೆಯಿಂದ ಕೊಡ್ಬೇಕನ್ನುವಂಥದ್ದು ಏನೋ ತಯಾರಿ ಮಾಡ್ತಾರೆ. ಯಾರ್ಯಾರ್ದು ಮೆಚುರಿಟಿ ಆಗಿದೆಯೋ ಅಂಥವ್ರದ್ದು ಈಗ ಲೆಕ್ಕ ಮಾಡ್ತಾ ಇದ್ದೀವಿ. ಕಳೆದ 2 ದಿನದಿಂದ ನಮ್ಮ ಡೈರೆಕ್ಟರೇಟು ಅದ್ರ ಲೆಕ್ಕ ಮಾಡ್ತಾ ಇದೆ. ಮೆಚುರಿಟಿ ಎಷ್ಟು ಜನರಾಗಿದೆಯೋ ಅವ್ರಿಗೆಲ್ಲ ಕರೆದು ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಸೊ ಇದೊಂದು ಸರ್ಕಾರದಿಂದ ಮಹತ್ವವಾದ ಯೋಜನೆ ಆಗಿರುವಂಥದ್ದು. ಸೊ ಈಗ ಆಲ್ರೆಡಿ ಗೃಹಲಕ್ಷ್ಮಿಯಾಗಿ ಗುರುತಿಸ್ಕೊಂಡು ಬಿಟ್ಟಿದ್ದೀವಿ. ಈಗ ಮುಂಚೆ ಏನು ಅವರು ಅನೌನ್ಸ್ ಮಾಡಿದ್ರು ಭಾಗ್ಯಲಕ್ಷ್ಮಿ ಅಂತ ಹೇಳಿ, ಅದು ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಆಗಿದೆ. ಆ ಹೆಸರು ಚೇಂಜ್ ಆಗಿದೆ. ಮೊದಲು LIC ಅವರು ಅದನ್ನ ಮಾಡ್ತಾ ಇದ್ರು, ಭಾಗ್ಯಲಕ್ಷ್ಮಿ ಬಾಂಡ್ ಅಂತ LIC ಅವರು ಕೊಡ್ತಾ ಇದ್ರು. ಆದ್ರೆ ಈಗ ಪೋಸ್ಟ್ ಆಫೀಸ್ ನಲ್ಲಿ ನಾವು ಹುಡುಗಿ ಅಂದ್ರೆ ಒಂದು ಹೆಣ್ಣು ಮಗುವಿನ ಜನನ ಆದ ತಕ್ಷಣ 1ನೇ ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ ಅವಳ 18 ವರ್ಷದವರೆಗೂ ಪ್ರತಿ ವರ್ಷ ನಾವು ದುಡ್ಡನ್ನು ಹಾಕ್ತೀವಿ. ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅಂದ್ರೆ ಭಾಗ್ಯಲಕ್ಷ್ಮಿ ಬರೀ ಹೆಸರು ಬದಲಾವಣೆ ಆಗಿದೆ. ಮೊದಲು LIC ನಲ್ಲಿ ಬಾಂಡ್ ಕೊಡ್ತಾ ಇದ್ರು, ಈಗ ಪೋಸ್ಟ್ ಆಫೀಸ್ ನಲ್ಲಿ 21 ವಯಸ್ಸಕ್ಕೆ ಆ ಮಗುವಿನ 21 ವಯಸ್ಸಕ್ಕೆ ಅಥವಾ 19ನೇ ವಯಸ್ಸಕ್ಕೆ ವಿದ್ಯಾಭ್ಯಾಸಕ್ಕೆ ಬೇಕು ಅಂತಂದ್ರೆ ಅವಳಿಗೆ 1.5 ಲಕ್ಷ ಕೊಡ್ತೀವಿ. ಇಲ್ಲ 21 ವರ್ಷಕ್ಕೆ ಅದು 1,80,000ವರೆಗೂ ಆಗುತ್ತೆ, ಅದನ್ನ ಕೊಡ್ತೀವಿ. ಈಗ 2 ಲಕ್ಷ ಜನರಿಗೆ ಕೊಡಾಕೇನೋ ತಯಾರಿ ನಡೆದಿದೆ. ಹೌದು, ನಾನು ಈಗ ತಿಳ್ಕೊಂಡೆ. ನನ್ನ ಡೈರೆಕ್ಟರೇಟ್ ಮತ್ತು ಸೆಕ್ರೆಟರಿಯೇಟ್ಗೆ ಫೋನ್ ಮಾಡಿ ಯಾರ್ಯಾರ್ದು ಮೆಚುರಿಟಿ ಆಗಿದೆಯೋ ಅಂಥವ್ರನ್ನ ಲೆಕ್ಕಾಚಾರ ಮಾಡಿ ಅಂಥವ್ರನ್ನ ತಯಾರಿ ಮಾಡಲಿಕ್ಕೆ ನಮ್ಮ ಡೈರೆಕ್ಟರೇಟ್ ಸನ್ನದ್ಧಾಗ್ತಾ ಇದೆ. ಇಲಾಖೆಯಿಂದ ಇದೊಂದು ಕಾರ್ಯಕ್ರಮ ಖಂಡಿತವಾಗ್ಲೂ ಹೌದು ಶೀಘ್ರದಲ್ಲೇ ಮಾಡ್ತೀವಿ. ಗುಡ್ ನ್ಯೂಸ್ ಇದು. ಅವತ್ತಿನ ಪುಟ್ ಮಕ್ಕಳು ಇವತ್ತು 21 ವರ್ಷಕ್ಕೆ ಆಗಿದ್ದಾರೆ. ಖಂಡಿತ ಅವರಿಗೆಲ್ಲ ಏನು ಹೇಳ್ತೀವಿ? ಇಷ್ಟೇ, ಸರ್ಕಾರದಿಂದ ಅನೇಕ ಯೋಜನೆಗಳು ಜನಪರವಾದಂತ ಯೋಜನೆಗಳು ಬರ್ತವೆ. ಅವತ್ರ ಲಾಭವನ್ನ ಪಡ್ಕೊಳ್ಳಿ, ಅದರಿಂದ ಉಪಯೋಗ ಮಾಡ್ಕೊಳ್ಳಿ ಜೀವನದಲ್ಲಿ ಅಂತ ಇಷ್ಟ ಹೇಳಿಕೆ ಅನ್ಕೊಂಡಿದ್ರ ಮೇಡಮ್. ನೀವು ಮಿನಿಸ್ಟರ್ ಆಗಿ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಕೊಡಬಹುದು ನೋಡಿ. ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಬದಲಿ ಆಗ್ತವೆ, ಆದ್ರೆ ಯೋಜನೆಗಳು ಮತ್ತು ಜನಸಾಮಾನ್ಯರ ಯೋಜನೆಗಳು ಉಳಿತಾ ಇರ್ತವೆ. ಇವಕ್ಕೆನೆ ನಾವು ಗಲ್ಲು ಅಂತ ಹೇಳ್ತೀವಿ. ಸೊ ಈಗ ಇಂಥ ಒಂದು ಸಂದರ್ಭ ನಮಗೆ ಸಿಗ್ತಾ ಇದೆ, ಅದನ್ನ ನಾವು ಪೂರ್ಣ ಮಾಡ್ತೀವಿ.